Hello students, welcome to my channel. Let's solve the 2 marks question. Part B in that fifth one. ಈ ಕೆಳಗಿನ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಉತ್ತರಿಸಿ. So any 3 you have to answer. Each question carries 2 marks, total 6 marks. Question number 21. ಚಲಕದ ವಿಧಗಳನ್ನು ತಿಳಿಸಿ. Answer. ಚಲಕದ ವಿಧಗಳು. Number 1. ಸತತ ಚಲಕಗಳು. Second. ಅಸತತ ಚಲಕಗಳು. Question number 22. ಸ್ತಂಭ ರೇಖಾಚಿತ್ರದ ವಿಧಗಳಾವು. ಆನ್ಸರ್. ಸರಳ ಸ್ತಂಭ ರೇಖಾಚಿತ್ರ. ಸೆಕೆಂಡ್. ಬಹುಸ್ತಂಭ ರೇಖಾಚಿತ್ರ. ಥರ್ಡ್. ಉಪವಿಭಾಗಿತ ಸ್ತಂಭ ರೇಖಾಚಿತ್ರ. ಫೋರ್ತ್. ಶೇಕಡಾವಾರು ಸ್ತಂಭ ಚಿತ್ರ. ಕ್ವಶನ್ ನಂಬರ್ 23. ಈ ಕೆಳಗಿನ ಮಾಹಿತಿಗೆ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯಿರಿ. 10 ಜನ ವಿದ್ಯಾರ್ಥಿಗಳು ಪಡೆದಿರುವ ಅಂಕಗಳು 30, 62, 47, 25, 52, 39, 56, 66, 12 and 24. ಸೊ ಸರಾಸರಿಯನ್ನು ನಾವು ಕಂಡುಹಿಡಿಬೇಕು. ಆನ್ಸರ್ 23. ಸರಾಸರಿ is equal to sigma x divided by n. ಇದನ್ನ ಆಡ್ ಮಾಡ್ರಿ. The total is 430. ಸೊ ಎಷ್ಟು ನಂಬರ್ಸ್ ಗಳಿದ್ದಾವೆ? 1, 2, 3, 4, 5, 6, 7, 8, 9, 10. Divided by 10 ಮಾಡ್ರಿ. 413 divided by 10. It is 41.3. Question number 24. ಕೆಳಗಿನವುಗಳಲ್ಲಿ ಯಾವ ರೀತಿಯ ಸಹಸಂಬಂಧವಿದೆ? A. ತರಕಾರಿ ಉತ್ಪಾದನೆ ಮತ್ತು ಬೆಲೆ. 24. A answer is ಋಣಾತ್ಮಕ ಸಹಸಂಬಂಧ. ಬಿ. ತಾಪಮಾನ ಮತ್ತು ಐಸ್ ಕ್ರೀಮ್ಗಳ ಮಾರಾಟ. ಆನ್ಸರ್ ಬಿ. ಧನಾತ್ಮಕ ಸಹಸಂಬಂಧ. And the last question, 25th. ಯಾವುದಾದರೂ 4 ಸಂಖ್ಯಾತ್ಮಕ ಸಾಧನಗಳನ್ನು ಹೆಸರಿಸಿ. ಆನ್ಸರ್. ಕೋಷ್ಟಕಗಳು, ಆಯತ ಚಿತ್ರಗಳು, ಪೈ ರೇಖಾಚಿತ್ರಗಳು, ಶೇಕಡಾವಾರು ಚಿತ್ರಗಳು. 6th one. ಈ ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿಯೊಂದಕ್ಕೂ 2 ಅಂಕ ಮಾತ್ರ. ಕ್ವಶನ್ ನಂಬರ್ 26. ಹೊರಗುತ್ತಿಗೆಯ ಸೇವೆಗಳಾವು. ನಂಬರ್ 1. ಧ್ವನಿ ಆಧಾರಿತ ವ್ಯವಹಾರ ಪ್ರಕ್ರಿಯೆಗಳು. ಸೆಕೆಂಡ್. ವಿವಿಧ ಸಂಸ್ಥೆಗಳ ದಾಖಲೆ ನಿರ್ಮಾಣ ಮತ್ತು ರಕ್ಷಣೆ. ಥರ್ಡ್. ಬ್ಯಾಂಕಿಂಗ್ ಸೇವೆಗಳು. ಫೋರ್ತ್. ಸಂಗೀತ ರೆಕಾರ್ಡ್ ಮಾಡುವುದು. ಕ್ವಶನ್ ನಂಬರ್ 27. ಒಂದು ದೇಶದ ಮಾನವ ಬಂಡವಾಳದ 2 ಪ್ರಮುಖ ಮೂಲಗಳಾವು. ಆನ್ಸರ್. ಶಿಕ್ಷಣದ ಮೇಲಿನ ಹೂಡಿಕೆ, ಆರೋಗ್ಯದ ಮೇಲಿನ ಹೂಡಿಕೆ, ವಲಸೆ ಮತ್ತು ಮಾಹಿತಿ. ಕ್ವಶನ್ ನಂಬರ್ 28. ಲೇವಾದೇವಿಗಾರರು ಗ್ರಾಮೀಣ ರೈತರನ್ನು ಹೇಗೆ ಶೋಷಿಸುತ್ತಿದ್ದರು? ಆನ್ಸರ್. ಲೇವಾದೇವಿ ವ್ಯವಹಾರಗಾರರು ಗ್ರಾಮೀಣ ರೈತರಿಗೆ ಅಧಿಕ ಬಡ್ಡಿ ದರದಲ್ಲಿ ಸಾಲ ನೀಡುತ್ತಿದ್ದರು. ಸಣ್ಣ ಮತ್ತು ಭೂರಹಿತ ಕಾರ್ಮಿಕರನ್ನು ಶೋಷಣೆ ಮಾಡುತ್ತಿದ್ದರು. ಸಾಲದ ವ್ಯವಹಾರಕ್ಕೆ ಸಂಬಂಧ ಸರಿಯಾದ ಲೆಕ್ಕಪತ್ರವನ್ನು ಇಟ್ಟುಕೊಳ್ಳದೆ ಮೋಸ ಮಾಡಿ ರೈತರನ್ನು ಸಾಲದ ಸುಳಿಗೆಗೆ ತಳ್ಳುತ್ತಿದ್ದರು. ಕ್ವಶನ್ ನಂಬರ್ 29. ಪರಿಸರದ 4 ಕಾರ್ಯಗಳನ್ನು ಹೆಸರಿಸಿ. ಆನ್ಸರ್. ನಂಬರ್ 1. ಪರಿಸರವು ತ್ಯಾಜ್ಯವನ್ನು ಹೀರಿಕೊಳ್ಳುತ್ತದೆ. ಸೆಕೆಂಡ್. ಸಂಪನ್ಮೂಲಗಳನ್ನು ಪೂರೈಸುತ್ತದೆ. ಥರ್ಡ್ ಒನ್. ಮನಸ್ಸಿಗೆ ಮುದ ನೀಡುವ ಸೌಂದರ್ಯವನ್ನು ಒದಗಿಸುತ್ತದೆ. ಅಂಡ್ ಫೋರ್ತ್. ಜೀವ ವೈವಿಧ್ಯತೆ ಮತ್ತು ಅನುವಂಶೀಯತೆಯ ಮುಂದುವರಿಕೆಗೆ ಅವಕಾಶ ಒದಗಿಸುತ್ತದೆ. ಕ್ವಶನ್ ನಂಬರ್ 30. ಆಯುಷ್ ಒಳಗೊಂಡಿರುವ ವೈದ್ಯಕೀಯ ಪದ್ಧತಿಗಳನ್ನು ಹೆಸರಿಸಿ. ನಂಬರ್ 1. ಆಯುರ್ವೇದ. ಸೆಕೆಂಡ್. ಯೋಗ. ಥರ್ಡ್. ಯುನಾನಿ. ಫೋರ್ತ್. ಸಿದ್ಧ. ಫಿಫ್ತ್. ಹೋಮಿಯೋಪತಿ. ಅಂಡ್ 31 ಕ್ವಶನ್. ಕಮ್ಯೂನ್ ಪದ್ಧತಿ ಎಂದರೇನು? ಜನರು ಸಾಮೂಹಿಕವಾಗಿ ಸಾಗುವಳಿ ಮಾಡುವ ಪದ್ಧತಿಯನ್ನು ಕಮ್ಯೂನ್ ಪದ್ಧತಿ ಎನ್ನುವರು. ಸಾಮೂಹಿಕವಾಗಿ ಸಾಗುವಳಿ ಮಾಡುವ ಪದ್ಧತಿಯನ್ನು ಕಮ್ಯೂನ್ ಪದ್ಧತಿ ಎನ್ನುವರು. ಥ್ಯಾಂಕ್ ಯು ಸ್ಟೂಡೆಂಟ್ಸ್.